ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೀವು ನೋಡ್ಬೋದು ಇವತ್ತು ನಾವು ಔಟ್ ಆಫ್ ದ ಸಿಟಿ ಅಂತಾನೆ ಹೇಳ್ಬೋದು, ಸಾಗರ್ ಕಾರ್ಸ್ಗೆ ಬಂದಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಮಗೆ ಬಂದು ಅರ್ಬಾಸ್ ಅವರು ಇದ್ದಾರೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಏನೇನು ಆಫರ್ಸ್ ಇದೆ ಎಲ್ಲ ಕೇಳೋಣ. ಆ್ಯಂಡ್ ಫಸ್ಟ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ಹಲೋ ಸರ್, ಹೌ ಆರ್ ಯು ಸರ್? ಗುಡ್ ಸರ್. ನೀವು ಸರ್? ಸರ್ ನಾನು ಚೆನ್ನಾಗಿದ್ದೀನಿ. ಓಕೆ ಸರ್. ಆ್ಯಂಡ್ ಶೋರೂಮ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೋ ಕೊಟ್ಬಿಟ್ಟು ಲೊಕೇಶನ್ ಎಲ್ಲ ಕೊಡೋಣ ಸರ್. ಸರ್ ನಮ್ಮ ಶೋರೂಮ್ ಅಲ್ಲಿ ಬಂದ್ಬಿಟ್ಟು ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಇದು ಆಫರ್ ಕೊಡ್ತೀನಿ ಅದು ಆಫರ್ ಕೊಡ್ತೀನಿ ಏನೇನೋ ಹೇಳ್ತಾರೆ ಸರ್. ನಮ್ಮ ಶೋರೂಮ್ ಬಂದ್ಬಿಟ್ಟು ನನ್ನ ಹತ್ರ ನಾನು ಕಸ್ಟಮರ್ಗೆ ಬಂದ್ಬಿಟ್ಟು ಫಸ್ಟ್ ನೋಡಿ ಸರ್, ಬೆಸ್ಟ್ ಆಫ್ ಆಲ್ ಫಸ್ಟ್ ಬಂದ್ಬಿಟ್ಟು ಪ್ರೈಸಿಂಗ್ ಪೂರ್ತಿ ಕರ್ನಾಟಕ ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ನಿಮ್ಗೆ ನಾನು ಕೊಡೋದ್ ಪ್ರೈಸಿಂಗ್ ಅಲ್ಲಿ ಚಾಲೆಂಜ್ ಆಗಿ ಹೇಳ್ತೀನಿ ಸರ್. ಯಾರು ಕೊಡಲ್ಲ, ಫುಲ್ ಚಾಲೆಂಜ್ ಪ್ರೈಸ್. ಹೌದು ಸರ್, ಚಾಲೆಂಜ್ ಆಗಿ ಹೇಳ್ತೀನಿ ಸರ್. ಮಾರ್ಕೆಟ್ ಇಂದ ತುಂಬಾ ರೀಸನಬಲ್ ರೇಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಸಪೋಸ್ ನಮ್ ಕಡೆಯಿಂದ ಯಾರಾದ್ರೂ ಪ್ರೈಸ್ ಕಡಿಮೆ ನಮ್ ಕಡೆಯಿಂದ ಕೊಡ್ತಾ ಇದ್ರೆ ಪರವಾಗಿಲ್ಲ, ಆರಾಮಾಗಿ ತಗೊಳ್ಳಿ. ಹೌದು. ಓಕೆ ಸರ್. ಆ್ಯಂಡ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ನಮ್ ಲೊಕೇಶನ್ ಬರ್ಬೇಕಂದ್ರೆ ಏನಿಲ್ಲ ಸರ್, ಇದು ಜಯನಗರ ಥರ್ಡ್ ಬ್ಲಾಕ್ ಸ್ವಿಮ್ಮಿಂಗ್ ಪೂಲ್. ಥರ್ಡ್ ಬ್ಲಾಕ್ ಸ್ವಿಮ್ಮಿಂಗ್ ಪೂಲ್ ಇಂದ ಬಂದ್ಬಿಟ್ರೆ ನಮ್ ಶೋರೂಮ್ ಅಲ್ಲಿಂದ ಬಂದ್ಬಿಟ್ಟು ಒಂದು 200 ಮೀಟರ್ಸ್ ಇರುತ್ತೆ. ಇದು ಬಂದ್ಬಿಟ್ಟು ನಿಮ್ಮಾನ್ಸ್ ಹೋಗೋದ್ ರೋಡ್ ಇರುತ್ತೆ. ಓಕೆ ಸರ್. ಹೌದು ಸರ್, ಅಲ್ಲಿ ಬಂದ್ಬಿಟ್ರೆ ನಮ್ ಲೊಕೇಶನ್ ಎಲ್ಲ ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ನಮ್ ಶೋರೂಮ್ ಲೊಕೇಶನ್ ಎಲ್ಲ ಹಾಕೊಡ್ತೀನಿ. ಅದ್ ಲೊಕೇಶನ್ ನೋಡ್ಕೊಂಡು ಕಸ್ಟಮರ್ ಆರಾಮಾಗಿ ಬರ್ಬೋದು. ಏನೂ ತೊಂದರೆ ಆಗಲ್ಲ. ಆ್ಯಂಡ್ ಲೋನ್ ಬಗ್ಗೆ ಅದೊಂದು ಹೇಳ್ಬಿಡೋಣ ಸರ್. ಸರ್ ಲೋನ್ದು ಬಂದ್ಬಿಟ್ಟು ನಮ್ ಕಡೆಯಿಂದ ನಾನು ಕರ್ನಾಟಕ ಅಲ್ಲ ಸರ್, ಪ್ಯಾನ್ ಇಂಡಿಯಾಗೆ ಲೋನ್ ಮಾಡ್ಕೊಡ್ತೀನಿ ಸರ್. ವಿತಿನ್ 24 hours ಅಲ್ಲಿ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾಗೆ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ಲೋನ್ ಅಮೌಂಟ್, ಲೋನ್ ಫಂಡಿಂಗ್ ಬಂದ್ಬಿಟ್ಟು ಏನ್ ಯಾವ ತರ ಅಂದ್ರೆ ಸರ್, ಕಸ್ಟಮರ್ ಪ್ರೊಫೈಲ್ ಇವಾಗ ಸಪೋಸ್ ಎಲ್ಲ ಎಕ್ಸಿಲೆಂಟ್ ಇದ್ದು ಚೆನ್ನಾಗಿದ್ರೆ 80 to 90% ಲೋನ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ಬನ್ನಿ ವೀಕ್ಷಕರೇ, ಆಗಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಎಲ್ಲ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರ್ತೇನೆ. ಡಿಸ್ಪ್ಲೇದಲ್ಲಿ ಸೈಡಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಳ್ಳಿ. ಗೈಸ್ ನೋಡ್ಬೋದು, ಫಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹೋಂಡಾ i10 ಇದೆ ಸರ್. ಇದು ಡೀಟೇಲ್ಸ್ ಎಲ್ಲನಾ ಸರ್? ಸರ್ ಇದು ಹೋಂಡಾ ಗ್ರ್ಯಾಂಡ್ i10 ಇದು. ಓಕೆ ಸರ್, ಇದು ಬಂದ್ಬಿಟ್ಟು 2016 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಗಾಡಿ ನೋಡ್ತಾ ಇದ್ದೀರಾ, ರೈಟ್ ರೌಂಡ್, ಬಾಡಿ ಲೈನು, ಎಕ್ಸ್ಟೀರಿಯರ್, ಇಂಟೀರಿಯರ್ ಎಲ್ಲ ನೋಡ್ತಾ ಇದ್ದೀರಾ ಸರ್. ಗಾಡಿ ಮೇಲೆ ಬಂದ್ಬಿಟ್ಟು ಒಂದ್ ಸ್ಕ್ರಾಚ್ ಇಲ್ಲ ಸರ್. ಗಾಡಿ ತುಂಬಾ ಆಸ್ ಎ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸಿಂಗಲ್ ಓನರ್, ಎಲ್ಲಾ ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೈನ್ ಅಪ್ ಟು ಡೇಟ್ ಇಕ್ಕಿದ್ದಾರೆ. ಪೆಟ್ರೋಲ್ ವರ್ಷನ್ ಇದು ಸರ್. ಇದು ಮೈಲೇಜ್ ನೋಡ್ತಾ ಇದ್ರೆ ಸರ್, ಸಿಟಿಯಲ್ಲಿ ಬಂದ್ಬಿಟ್ಟು ಒಂದು 14 to 15 ಸಿಟಿಯಲ್ಲಿ ಮೈಲೇಜ್ ಕೂಡ ಸಿಗುತ್ತೆ ನಿಮ್ಗೆ ಸರ್. ಮೇಂಟೆನೆನ್ಸ್ ನಿಮ್ಗೆ ಚೀಪ್ ಅಂಡ್ ಬೆಸ್ಟ್, ಲೋ ಮೇಂಟೆನೆನ್ಸ್ ಇರುತ್ತೆ. ಒನ್ ಡೇ ಗ್ರ್ಯಾಂಡ್ i10 ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಸರ್. 5 ಸೀಟರ್ ಯಾರಾದ್ರೂ 5 ಸೀಟರ್ ನೋಡ್ತಾ ಇದ್ರೆ ಗ್ರ್ಯಾಂಡ್ i10 ಒಳ್ಳೆ ಗಾಡಿ ಸರ್. ಒಳ್ಳೆ ಗಾಡಿ. ಅಂಡ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತಾ ಸರ್? ಸರ್ ಸರ್ವಿಸ್ ಹಿಸ್ಟ್ರಿ ಬಂದ್ಬಿಟ್ಟು ನಮ್ಮ ಹತ್ರ ಇರಲ್ಲ ಸರ್. ಗಾಡಿ ನಂಬರ್ ಅವ್ರ ಶೋರೂಮ್ ಅಲ್ಲಿ ಕೊಟ್ರೆ ಸರ್ವಿಸ್ ಹಿಸ್ಟ್ರಿ ಎಲ್ ತನಕ ನಿಮ್ಗೆ ಮೇಂಟೈನ್ ಮಾಡಿರ್ತಾರ ಅದೆಲ್ಲ ಅಲ್ಲೇ ಸಿಗ್ಬಿಡತ್ತೆ. ಓಕೆ ಸರ್, ಇದು ಬಂದ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 5,25,000 ಕಸ್ಟಮರ್ ಹೇಳ್ತಾ ಇದಾರೆ ಸರ್. ನಿಮ್ ವ್ಯೂವರ್ಸ್ ಗೆ ನಿಮ್ ಚಾನೆಲ್ ಇಂದ ಬಂದ್ರೆ ಫೈನಲ್ ಆಗಿ ಬಂದ್ಬಿಟ್ಟು 475 ಗೆ ನಾನು ಮುಗಿಸ್ಕೊಡ್ತೀನಿ ಸರ್. 4,75,000 ಗೆ ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಅಲ್ಲ ಸರ್? ಹೌದು ಸರ್, ಸ್ಪೋರ್ಟ್ಸ್ ವರ್ಷನ್ ಟಾಪ್ ಅಂಡ್ ನಿಮ್ಗೆ ಫುಲ್ಲಿ ಲೋಡೆಡ್ ಇರುತ್ತೆ. ಏರ್ ಬ್ಯಾಗು, ABS ಎಲ್ಲ ಇರುತ್ತೆ ನಿಮ್ಗೆ ಇದ್ರಲ್ಲಿ. ಓಕೆ ಸರ್. ಫಾರ್ಚುನರ್ ಫ್ರೆಂಡ್ಸ್ ನೋಡ್ತಾ ಇದೀರಾ, ಇವಾಗ ಬಂದ್ಬಿಟ್ಟು ವೈಟ್ ಕಲರ್ ಅಲ್ಲಿ ಟೊಯೋಟಾ ಫಾರ್ಚುನರ್ ಐತೆ ಸರ್. ಇದು ಬಂದ್ಬಿಟ್ಟು ಆಟೋಮೆಟಿಕ್ 4-wheel ಡ್ರೈವ್. ಇದು 2015 ಮಾಡಲು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 15.5 ಹೇಳ್ತಾ ಇದಾರೆ ಕಸ್ಟಮರ್. ಫೈನಲ್ ಆಗಿ ಬಂದ್ಬಿಟ್ಟು 14.5 ಗೆ ನಾನು ಮುಗಿಸ್ಕೊಡ್ತೀನಿ ಸರ್. 14.5. ಹೌದು ಸರ್. ಓನರ್ ಸರ್ ಇದು? ಸರ್ ಇದು ಓನರ್ಶಿಪ್ ಬಂದ್ಬಿಟ್ಟು ಕಂಪ್ನಿ ಟು ಇಂಡಿವಿಜುವಲ್ ಸೆಕೆಂಡ್ ಓನರ್ ಆಗಿದೆ. ಗಾಡಿನೂ ನೋಡ್ತಾ ಇದೀರಾ ಸರ್, ಇದ್ರದ್ದು ಬಂದ್ಬಿಟ್ಟು ನನ್ನ ಕಡೆಯಿಂದಾನೆ ಎಲ್ಲ ಹಿಸ್ಟ್ರಿ ಸಿಗುತ್ತೆ ಸರ್. ಓಕೆ ಸರ್. ಸರ್ವಿಸ್ ರೆಕಾರ್ಡ್ಸ್ ಎಲ್ಲ ಹಿಸ್ಟ್ರಿ ಸಿಗುತ್ತೆ. ಟೊಯೋಟಾ ಫಾರ್ಚುನರ್ ಅಂದ್ರೆ ಎಲ್ಲಾರ್ಗೂ ಗೊತ್ತಿರುತ್ತೆ ಸರ್, ಗಾಡಿ ಎಂತ ಲೆವೆಲ್, ಏನ್ ಲೆವೆಲ್ ಇರುತ್ತೆ ಅಂತ. ಗಾಡಿನೂ ಆಸ್ ಎ ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ಬಾಡಿ ಲೈನು ಕೂಡ ಒಂದ್ ಸ್ಕ್ರಾಚ್ ಇಲ್ಲ. ಇಂಟೀರಿಯರ್ ತುಂಬಾ ಒಳ್ಳೆ ಇಕ್ಕಿದ್ದಾರೆ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಹೌದು ಸರ್. 8 ಸೀಟರ್ ಯಾರಾದ್ರೂ ನೋಡ್ತಾ ಇದ್ರೆ ಸರ್, ಆಸ್ ಎ ಮಾರ್ಕೆಟ್ ಇಂದ ತುಂಬಾ ಲೋಯೆಸ್ಟ್ ಬೆಸ್ಟ್ ಪ್ರೈಸ್ ಅಲ್ಲಿ ತೋರಿಸ್ತಾರೆ ಸರ್ ಈ ಗಾಡಿ ಬಂದ್ಬಿಟ್ಟು. ಓಕೆ ಸರ್. 14 lakhs ಎಷ್ಟು ಹೇಳಿದ್ದು ಸರ್? ಇದು ಬಂದ್ಬಿಟ್ಟು ಕಸ್ಟಮರ್ ಆಸ್ಕಿಂಗು 15.5 ಹೇಳಿದ್ದಾರೆ ಸರ್. ಫೈನಲ್ ಆಗಿ ಸರ್ 14.5 ಗೆ ನಾನು ಮುಗಿಸ್ಕೊಡ್ತೀನಿ. 14.5. ಹೌದು ಸರ್. ಓಕೆ ಸರ್. ಗೈಸ್ ನೋಡ್ಬೋದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಸ್ಕಾಲಾ ಸರ್. ಇದು ಬಂದ್ಬಿಟ್ಟು 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 80,000 ರನ್ ಆಗಿದೆ ಸರ್. ಇದು ಬಂದ್ಬಿಟ್ಟು ಒಳ್ಳೆ ಒಂದು ಲಕ್ಸುರಿ ಗಾಡಿ ತರ ಇರುತ್ತೆ ಸರ್. ಸೆಡಾನ್ ಇದು, ಒಳ್ಳೆ ಬೂಟ್ ಸ್ಪೇಸು, ಕಂಫರ್ಟೇಬಲ್ ತುಂಬಾ ಚೆನ್ನಾಗಿರುತ್ತೆ ಈ ಗಾಡಿದಲ್ಲಿ. ಪೆಟ್ರೋಲ್ ವರ್ಷನ್ ಇದು ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 2,85,000 ಹೇಳ್ತಾ ಇದಾರೆ. ಫೈನಲ್ ಆಗಿ 2,65,000 ಗೆ ಮುಗಿಸ್ಕೊಡ್ತೀನಿ ಸರ್. 2,65,000 ಗೆ ಒಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಹೌದು ಸರ್. ಇಂಟೀರಿಯರ್ ನಿಮ್ಗೆ ಇದು ಬಂದ್ಬಿಟ್ಟು ಸಖತ್ತಾಗಿರುತ್ತೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಏರ್ ಬ್ಯಾಗು, ABS ನಿಮ್ಗೆ ಇದರಲ್ಲಿ ರೇರ್ ಏಸು ಕೂಡ ಇರುತ್ತೆ. ಕಂಪ್ನಿಯಿಂದ ಲೈವ್ ವೀಲ್ಸ್ ಎಲ್ಲ ಇರುತ್ತೆ ಸರ್. ಸರ್ ಫುಲ್ಲಿ ಲೋಡೆಡ್. ಈ ಫೀಚರ್ ಇಲ್ಲ ಅಂತ ಹೇಳೋಕೆ ಚಾನ್ಸ್ ಇಲ್ಲ ಸರ್ ಈ ಗಾಡಿದಲ್ಲಿ. ಕಿಲೋಮೀಟರ್ಸ್ ಎಷ್ಟು ರನ್ ಆಗಿದೆ ಸರ್? ಕಿಲೋಮೀಟರ್ ಬಂದ್ಬಿಟ್ಟು 80,000 ನೋಡಿದೆ ಸರ್ ಗಾಡಿನ. ಓಕೆ ಸರ್.
ಫ್ರೆಂಡ್ಸ್ ನೋಡ್ತಾ ಇದೀರಾ ವ್ಯಾಗನರ್ ಸರ್. ಈ ವ್ಯಾಗನರ್ ಬಂದ್ಬಿಟ್ಟು 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ವ್ಯಾಗನರ್ ಅಲ್ಲಿ ಬಂದ್ಬಿಟ್ಟು 18 to 20 ಸಿಟಿಯಲ್ಲಿ ನಿಮ್ಗೆ ಮೈಲೇಜ್ ಕೂಡ ಸಿಗುತ್ತೆ. ಆಸ್ ಎ Okay. ಚೀಪ್ ಅಂಡ್ ಬೆಸ್ಟ್ ಒಳ್ಳೆ ಮೇಂಟೆನೆನ್ಸ್ ಗಾಡಿ ಇದು. ಒಳ್ಳೆ ಮೇಂಟೆನೆನ್ಸ್. ಹೌದು ಸರ್. ಸ್ಪೇಷಿಯಸ್ ಚೆನ್ನಾಗಿರುತ್ತೆ ಸರ್ ಸರ್. ಸ್ಪೇಷಿಯಸ್ ಎಲ್ಲ ಗಾಡಿದಲ್ಲಿ ಸಖತ್ತಾಗಿರತ್ತೆ. ಇದು ಮಾರುತಿ ಸರ್. ಮಾರುತಿ ಬಂದ್ಬಿಟ್ಟು ಕಸ್ಟಮರ್ ಸರ್ ನಮ್ ಬೆಂಗಳೂರಿಗೆ ಎಲ್ಲಾರ್ಗು ಬಂದ್ಬಿಟ್ಟು ಸಿಟಿ ಯೂಸ್ಗೆ ವ್ಯಾಗನರ್ ಅಂತ ಕೇಳ್ತಾ ಇದಾರೆ. 2012 ಮಾಡಲ್ ವ್ಯಾಗನರ್ ನ ನಿಲ್ಸಿದೀವಿ ನಾವು. ಮ್ಯಾನ್ಯಲ್. ಬರ್ಲಿ ಸರ್. ಹೌದು ಸರ್, ಮ್ಯಾನ್ಯುಯಲ್ ಆಗಿ ನಿಮ್ಗೆ ಇದರಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎಸಿ ಇರುತ್ತೆ ಓಕೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 310 ಹೇಳ್ತಾ ಇದಾರೆ ಸರ್. ಫೈನಲ್ ಆಗಿ 2,75,000 ಗೆ ನಾನು 12 ಮಾಡಲ್ ಕೊಡ್ತೀನಿ ಸರ್. 2,75,000 ಗೆ ವ್ಯಾಗನರ್ VXi 12 ಮಾಡಲ್ ಹೌದು ಸರ್. ನೋಡಬಹುದು. ನೆಕ್ಸ್ಟ್ ನಮ್ ಮುಂದೆ ಒಂದು Hyundai i20 ಇದೆ. ಇದು ಡೀಟೇಲ್ಸ್ ಕೇಳೋಣ. ಹೌದು ಸರ್. ಸರ್ ಇದು i20 ಬಂದ್ಬಿಟ್ಟು ಟೈಪ್ 2. ಇದು ವಿ ವರ್ಷನ್, ವಿ ಶೇಪ್. ಓಕೆ ಸರ್ ಇದು ಬಂದ್ಬಿಟ್ಟು 2013 ಮಾಡಲ್ ಡೀಸೆಲ್. ಡೀಸೆಲ್. ಸರ್ ಈ ಗಾಡಿ ಬಂದ್ಬಿಟ್ಟು ತುಂಬಾ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಡೀಸೆಲ್ ಗಾಡಿ ಸರ್. ಡೀಸೆಲ್ ಅಲ್ಲಿ ನಿಮ್ಗೆ ಮೇಂಟೆನೆನ್ಸ್ ಕಡಿಮೆ ಇರತ್ತೆ. ಹೊಂಡೈದಲ್ಲಿ ಮೈಲೇಜು ಒಳ್ಳೇದಿರತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 435 ಹೇಳ್ತಾ ಇರೋದು. 3,95,000 ಗೆ ಫೈನಲ್ ಆಗಿ ಕೊಡ್ತೀನಿ ಸರ್. 3,95,000 ಗೆ Hyundai i20 ಚೆಕ್ ಮಾಡಬಹುದು. ಒಂದು ಏನ್ ಸರ್ PPF ಮಾಡೋ ತರ ಇದೆ ಸರ್. ಅಷ್ಟು ನೀಟ್ ಆಗಿದೆ ಸರ್. ಸರ್ ಗಾಡಿ ಮೇಲೆ ಒಂದ್ ಸ್ಕ್ರಾಚ್ ಇಲ್ಲ ಸರ್. ಟಚ್ ಅಪ್ ಪಾಲಿಶ್ ಕೂಡ, ಬ್ರಷ್ ಟಚ್ ಕೂಡ ಆಗಿಲ್ಲ ಸರ್ ಗಾಡಿಗೆ. ಹೌದಾ? ತುಂಬಾ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಮಾತ್ರ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮೇಂಟೈನ್ ಆಗಿದೆ. ಹೌದು ಸರ್. ಹೊಸ ಶೋರೂಮ್ ತರ ಐತೆ ಸರ್ ಗಾಡಿನ. ಗಾಡಿ ಓಡಿಸು ನೋಡಿ ಸರ್. ಗಾಡಿ ಎಕ್ಸ್ಟೀರಿಯರ್ ಹೆಂಗೈತೆ, ಬಾಡಿ ಲೈನು ಓಡಿಸೋ ಫೀಲ್ ಹಂಗೆ ಐತೆ ಸರ್ ಗಾಡಿದು. ಓಕೆ ವೀಕ್ಷಕರೇ ನೋಡಬಹುದು. ನೆಕ್ಸ್ಟ್ ನಮ್ ಮುಂದೆ ಒಂದು Volkswagen Vento ಇದೆ ಸರ್. ಇದು ಡೀಟೇಲ್ಸ್. ಸರ್ ಇದು ವೆಂಟೋ ಬಂದ್ಬಿಟ್ಟು 2015 ಮಾಡಲ್. ಇದು ಓಕೆ ಡೀಸೆಲ್ ವರ್ಷನ್ ಸರ್. ಈ ಗಾಡಿನೂ ಸಿಂಗಲ್ ಓನರ್. ಗಾಡಿನೂ ತುಂಬಾ ಚೆನ್ನಾಗಿ ಇಕ್ಕಿದ್ದಾರೆ ಸರ್. ನೋಡ್ತಾ ಇದೀರಾ ನೀವು. ಬಾಡಿ ಲೈನ್ ಅಲ್ಲಿ ಸ್ಕ್ರಾಚು ಇಲ್ಲ. ಇಂಜಿನು ಹಂಗೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ನಮ್ ಕಡೆಯಿಂದ ಎಲ್ಲ ಸರ್ಟಿಫೈಡ್ ಮಾಡಿ ನಾವು ನಿಲ್ಸಿರೋದು ಗಾಡಿನ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಈ ಗಾಡಿ 15 ಮಾಡಲು 575 ಕಸ್ಟಮರ್ ಹೇಳ್ತಾ ಇದಾರೆ. 575. ಹೌದು. ಫೈನಲ್ ಆಗಿ ಬಂದ್ಬಿಟ್ಟು 5,45,000 ಗೆ ಮುಗಿಸ್ಕೊಡ್ತೀನಿ ಸರ್. 5,45,000 ಕಿಲೋಮೀಟರ್ಸ್ ಎಷ್ಟು ರನ್ ಆಗಿದೆ ಸರ್? ಕಿಲೋಮೀಟರ್ ಬಂದ್ಬಿಟ್ಟು 75,000 ಓಡಿದೆ ಸರ್ ಗಾಡಿನ. ಇಂಟೀರಿಯರ್ ನೋಡ್ತಾ ಇದೀರಾ. ಒಳ್ಳೆ ಒಂದು ಲಕ್ಸುರಿ ಇಂಟೀರಿಯರ್ ತರ ಐತೆ. ಹೌದು ವೀಕ್ಷಕರೇ ನೋಡಬಹುದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸೆಲೆರಿಯೋ ಇದೆ ಸರ್. ಇದು ಡೀಟೇಲ್ಸ್. ಸರ್ ಇದು ಸೆಲೆರಿಯೋ ಬಂದ್ಬಿಟ್ಟು ಆಟೋಮೆಟಿಕ್ ಸರ್. ಇದು ಓಕೆ ಸಿಟಿ ಯೂಸ್ ಗೆ, ಲೇಡೀಸ್ ಗೆ ಬಂದ್ಬಿಟ್ಟು ತುಂಬಾ ಒಳ್ಳೇದು. ಆಟೋಮೆಟಿಕ್ ಆಕ್ಟಿವ್ ಓಡಿಸೋ ತರ ಅವರು ಬೇರೆ ಒಂದ್ ಕಾಲಲ್ಲಿನೇ ಬ್ರೇಕ್, ಎಕ್ಸಿಲೇಟರ್ ಅದ್ರಲ್ಲಿ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡಬಹುದು ಸರ್. ಗಾಡಿನೂ ತುಂಬಾ ಆಸ್ ಎ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹೌದು ಸರ್. ನಮ್ ಕಡೆಯಿಂದ ನಾವು ಚೆಕ್ ಮಾಡಿದೀವಿ. ಗಾಡಿದಲ್ಲಿ ಮೆಕ್ಯಾನಿಕಲ್ ಇಶ್ಯೂ, ಬಾಡಿ ಲೈನ್ ಇಶ್ಯೂ ಆತರ ಎಲ್ಲ ಏನಿಲ್ಲ. ಬೆಸ್ಟ್ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿ ಇಕ್ಕಿದ್ದಾರೆ ಸರ್. ಈ ಗಾಡಿ ಬಂದ್ಬಿಟ್ಟು 14 ಮಾಡಲು. ಪ್ರೈಸು 3,95,000 ಹೇಳ್ತಾ ಇರೋದು ಸರ್. ಓಕೆ ಫೈನಲ್ ಆಗಿ ಬಂದ್ಬಿಟ್ಟು 3,45,000 ಗೆ ಮುಗಿಸ್ಕೊಡ್ತೀನಿ. 3,45,000 ಗೆ ಸೆಲೆರಿಯೋ ಆಟೋಮೆಟಿಕ್. ಹೌದು ಸರ್. ಬೆಸ್ಟ್ ವೆಲ್ ಮೇಂಟೈನ್ ಕೂಡ ಮಾಡಿದ್ದಾರೆ ಸರ್. ಗಾಡಿ 5 ಸೀಟರ್, ಸಿಟಿ ಯೂಸ್ ಗೆ, ಲೇಡೀಸ್ ಗೆ ತುಂಬಾ ಒಳ್ಳೆ ಗಾಡಿ ಸರ್. ಓಕೆ ಸರ್. ವೀಕ್ಷಕರೇ ಒಂದು ಕಾಂಪ್ಯಾಕ್ಟ್ SUV ನೋಡ್ತಾ ಇದ್ರೆ ಒಂದಿದೆ ನೋಡಿ, ಮಹೀಂದ್ರಾ KUV 100. ಇದು ಡೀಟೇಲ್ಸ್ ಕೇಳೋಣ ಸರ್. ಸರ್ ಇದು ಬಂದ್ಬಿಟ್ಟು ಮಹೀಂದ್ರಾ KUV 100 2016 ಮಾಡಲ್ ವೆಹಿಕಲ್ ಸರ್. ಇದು ಓಕೆ ಸರ್. ಇದು ಪೆಟ್ರೋಲ್ 6 ಸೀಟರ್ ವೆಹಿಕಲ್, ಸಿಂಗಲ್ ಓನರ್. ಗಾಡಿನೂ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್ ಕಸ್ಟಮರ್. 6 ಸೀಟರ್ ಯಾರಾದ್ರೂ ನೋಡ್ತಾ ಇದ್ರೆ ಕಾಂಪ್ಯಾಕ್ಟ್ XUV ಇದು. ಆರಾಮಾಗಿ ನಿಮ್ಗೆ ಈ ಗಾಡಿ ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 3,95,000 ಹೇಳ್ತಾ ಇರೋದು. ಫೈನಲ್ ಆಗಿ 3,65,000 ಗೆ ಮುಗಿಸ್ಕೊಡ್ತೀನಿ. 3,65,000 KUV 16 ಮಾಡಲ್ ಸಿಂಗಲ್ ಓನರ್ ಕಾಂಪ್ಯಾಕ್ಟ್ XUV ಸರ್. ಆ ಪ್ರೈಸ್ ಅಲ್ಲಿ ಬಿಲೋ 4 lakh ರೇಂಜ್ ಅಲ್ಲಿ ನಿಮ್ಗೆ ಕಾಂಪ್ಯಾಕ್ಟ್ XUV ಗಾಡಿನೇ ಸಿಗಲ್ಲ ಸರ್. ನಮ್ ಕಡೆಯಿಂದ ನಾವು KUV 100 ಇಕ್ಕಿದೀವಿ ಸರ್. ಬರ್ಲಿ ಕಸ್ಟಮರ್ ಗೆ ಇನ್ನೂ ಆಸ್ ಎ ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಮಾಡಿಸ್ಕೊಡ್ತೀನಿ. ಸೂಪರ್ ಸರ್. ಓಕೆ ಸರ್. ಗೈಸ್ Hyundai i10 ನೋಡೋರು ತುಂಬಾ ಆಪ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು ಸರ್. ಇದು ಡೀಟೇಲ್ಸ್ ಎಲ್ಲ ಸರ್. ಇದು Hyundai i10 ಸರ್. ಸೆಲೆರಿಯೋ ನೋಡಿದ್ದೀರಾ ಆಟೋಮೆಟಿಕ್ ಅಲ್ಲಿ ಸರ್. ಈ ಗಾಡಿನೂ ಆಟೋಮೆಟಿಕ್. Hyundai i10 ಸರ್. i10 ಅಂದ್ರೆ ಎಲ್ಲಾರ್ಗು i10 ಗೆ ಲೈಕರ್ಸ್ ಬೇರೆ ಇದ್ದಾರೆ ಸರ್. ಹೊಂಡೈದಲ್ಲಿ ಆಟೋಮೆಟಿಕ್ ಅಲ್ಲಿ ನಿಮ್ಗೆ ಚಿಕ್ಕ ಗಾಡಿ, ತುಂಬಾ ಸಿಟಿ ಯೂಸ್ ಗೆ, ಒಂದ್ ಸ್ಮಾಲ್ ಫ್ಯಾಮಿಲಿಗೆ ಬಂದ್ಬಿಟ್ಟು ಬೆಸ್ಟ್ ವೆಹಿಕಲ್ ಸರ್ ಇದು ಸರ್. ಸ್ಪೋರ್ಟ್ಸ್ ವರ್ಷನ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 2013 ಮಾಡಲ್ 3,95,000 ಹೇಳ್ತಾ ಇದಾರೆ. ಹೌದು. ಪ್ರೈಸ್ ಬಂದ್ಬಿಟ್ಟು ಸರ್ ಒಂದೇ ಪ್ರೈಸ್ 3,55,000 ಗೆ ಮುಗಿಸ್ಕೊಡ್ತೀನಿ ಸರ್. 3,55,000 ಗೆ ಒಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಹೌದು ಸರ್. 2013 ಮಾಡಲು, ಅದನ್ನು ಸೆಕೆಂಡ್ ಹ್ಯಾಂಡ್ ಮಾಡಲ್ ವೆಹಿಕಲ್. ಗಾಡಿನೂ ನೋಡ್ತಾ ಇದ್ದೀರಾ ಸರ್. ಗಾಡಿ ಮೇಲೆ ಒಂದು ಸ್ಕ್ರಾಚ್ ಇಲ್ಲ. ಹೌದು. ತುಂಬಾ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಬೇರೆ ಪೆಟ್ರೋಲ್ ಹಾಕೊಂಡು ಯೂಸ್ ಮಾಡಬೇಕು ಸರ್. ರೆಡಿ ಟು ಯೂಸ್. ಓಕೆ ಸರ್. ಸರ್ i10 ನೋಡಿದೀರಾ. ಇವಾಗ ಬಂದ್ಬಿಟ್ಟು ಮ್ಯಾನ್ಯುಯಲ್ ಅಲ್ಲಿ i10 ಆಟೋಮೆಟಿಕ್ ಬೇಡ ಅಂದ್ರೆ i20 ಐತೆ ನೋಡಿ ಸರ್. 2011 ಮಾಡಲ್ ಇರೋದು, ಸ್ಪೋರ್ಟ್ಸ್ ವರ್ಷನ್ ಸರ್. ಇದು ಬಂದ್ಬಿಟ್ಟು 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಫುಲ್ಲಿ ಲೋಡೆಡ್ ಆಪ್ಷನ್. ಇದು ಏರ್ ಬ್ಯಾಗು ಕಂಪ್ನಿಯಿಂದ ಲೈವ್ ವೀಲ್ಸ್ ಕೂಡ ಬರುತ್ತೆ ನಿಮ್ಗೆ ಈ ಗಾಡಿಗೆ
ಸರ್ 11 ಮಾಡಲ್ ಸರ್ 325 ಹೇಳ್ತಾ ಇದಾರೆ. ಫೈನಲ್ ಆಗಿ ಬಂದ್ಬಿಟ್ಟು 2,85,000 ಗೆ ಮುಗಿಸ್ಕೊಡ್ತೀನಿ ಸರ್. 2,85,000 ಹೌದು ಸರ್. i10 ಬೇಡ, i10 ಇಂದ ಸ್ವಲ್ಪ ದೊಡ್ಡದಂದ್ರೆ ನಮ್ ಕಸ್ಟಮರ್ ಗೆ ಬರ್ಲಿ ಸರ್, i20 ಕೊಡಿಸ್ತೀನಿ ಸರ್ ನಿಮ್ಗೆ. ಅದನ್ನು i10 ಪ್ರೈಸ್ ಅಲ್ಲಿ 2011 ಮಾಡಲ್ ಸ್ಪೋರ್ಟ್ಸ್ ಟಾಪ್ ಎಂಡ್ ವರ್ಷನ್ i20 ಸಿಗುತ್ತೆ ಸರ್. ಸೂಪರ್ ಸರ್. ಅಂಡ್ ಎಷ್ಟು ಕಿಲೋಮೀಟರ್ಸ್ ರನ್ ಆಗಿದೆ ಸರ್? ಕಿಲೋಮೀಟರ್ ನೋಡ್ತಾ ಇದ್ರೆ ಸರ್ ಈ ಗಾಡಿ 65,000 ರನ್ ಆಗಿದೆ ಸರ್. 65,000 ರನ್ ಆಗಿದೆ ನೋಡಬಹುದು. i20 ವೈಟ್ ಕಲರ್ Hyundai Eon ಸರ್. i20 ಬೇಡ, i10 ಬೇಡ, ಅದಕ್ಕಿಂತ ಸ್ವಲ್ಪ ಚಿಕ್ಕದು ಬೇಕಂದ್ರೆ Eon ಇದೆ ಸರ್. ಇದು ಡೀಟೇಲ್ಸ್ ಸರ್ ಇಯಾನು 2013 ಮಾಡಲ್ ಸರ್ ಇದು. ಸರ್ ಇದು ಎರಾ ಪ್ಲಸ್. ಇದು ಎರಾ ಪ್ಲಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಮುಂದೆ 2 ಪವರ್ ವಿಂಡೋಸ್ ಇರುತ್ತೆ, ಬ್ಯಾಕ್ ಸೈಡ್ ಬಂದ್ಬಿಟ್ಟು ಮ್ಯಾನ್ಯುಯಲ್ ಆಗಿರುತ್ತೆ ನಿಮ್ಗೆ ನೋಡ್ಬೋದು. ಹೌದು ಸರ್, ತಾವು ಆರಾಮಾಗಿ ನೋಡ್ಬೋದು ಸರ್. ಬಾಡಿ ಲೈನು ನೋಡ್ತಾ ಇದ್ದೀರಾ, ವೆಲ್ ಮೇಂಟೈನ್ ಕೂಡ ಮಾಡಿದ್ದಾರೆ ಕಸ್ಟಮರು. ಸಿಂಗಲ್ ಓನರು, ರಿಕಾರ್ಡೆಡ್ ಬಂದ್ಬಿಟ್ಟು 40,000 ಓಡಿಸಿದ್ದಾರೆ ಸರ್ ಕಸ್ಟಮರು. ಎಲ್ಲ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. ಚಿಕ್ಕ ಗಾಡಿ 5 ಸೀಟರ್ಗೆ ಯಾರಾದ್ರೂ ಮ್ಯಾನ್ಯುಯಲ್ ನೋಡ್ತಾ ಇದ್ರೆ ಬೆಸ್ಟ್ ವೆಹಿಕಲ್ ಸರ್ ಇಯಾನ್. ಇದು ಮೈಲೇಜು ನಿಮ್ಗೆ ಆರಾಮಾಗಿ 18 to 20 ಸಿಗುತ್ತೆ ಸರ್. ಮೈಲೇಜು ಒಳ್ಳೇದೈತೆ, ಮೇಂಟೆನೆನ್ಸ್ ಬಂದ್ಬಿಟ್ಟು ಚೀಪ್ ಅಂಡ್ ಬೆಸ್ಟ್ ಐತೆ. ಓಕೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 2.5 ಹೇಳ್ತಾ ಇದಾರೆ ಕಸ್ಟಮರ್. 2,50,000 ಹೇಳ್ತಾ ಇದಾರೆ. 2,35,000 ಗೆ ಫೈನಲ್ ಆಗಿ ಮುಗಿಸ್ಕೊಡ್ತೀವಿ. 2,35,000 ಗೆ Hyundai Eon ನೋಡ್ಬೋದು. ಸೊ ಗೈಸ್ Hyundai Verna ಇದೆ. ನೆಕ್ಸ್ಟ್ ಒಂದು ಸರ್ ಇದು ಡೀಟೇಲ್ಸ್ ಎಲ್ಲನಾ ಸರ್? ಸರ್ ಇದು Hyundai Verna ಟ್ರಾನ್ಸ್ಫಾರ್ಮ್ ಶೇಪ್ ಅಂತಾರೆ ಸರ್ ಇದಕ್ಕೆ. ಇದು ಬಂದ್ಬಿಟ್ಟು ಟೈಪ್ 2 ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು. ಕಸ್ಟಮರ್ ನೋಡಿ ಸರ್, ನೋಡ್ತಾ ಇದ್ದೀರಾ, ಲೆದರ್ ಸೀಟ್ಸ್ ಕವರ್ ಒಳ್ಳೇದ್ ಹಾಕಿದ್ದಾರೆ ಕಸ್ಟಮರ್. ಡೀಸೆಲ್ ಗಾಡಿ ಸರ್. ಡೀಸೆಲ್ ಅಲ್ಲಿ ನಿಮ್ಗೆ ಒಳ್ಳೆ ಮೈಲೇಜು ಇರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 2,95,000 ಹೇಳ್ತಾ ಇದಾರೆ. 2,55,000 ಗೆ ಫೈನಲ್ ಆಗಿ ಮುಗಿಸ್ಕೊಡ್ತೀನಿ ಸರ್. 2,55,000 ಗೆ Hyundai Verna. ಹೌದು ಸರ್, ಸೆಡಾನ್ ಶೇಪ್ ಸಿಗತ್ತೆ ನಿಮ್ಗೆ. ಓಕೆ ಸರ್. ಟೊಯೋಟಾ ಇಟಿಯೋಸ್ ನೋಡೋರಿಗೆ ಒಂದು ಸಿಲ್ವರ್ ಕಲರ್ ಇದೆ. ಅಂಡ್ ಸರ್ ಇದು ಡೀಟೇಲ್ಸ್ ಸರ್? ಇದು ಟೊಯೋಟಾ ಇಟಿಯೋಸ್ ಬಂದ್ಬಿಟ್ಟು 2011 ಮಾಡಲ್ ಇರೋದು. 68,000 ಓಡಿದೆ ಸರ್. ಇದು ಇಟಿಯೋಸ್ ಜಿ. ಇದು ಇದರಲ್ಲಿ ನಿಮ್ಗೆ 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC ಇರುತ್ತೆ. ಗಾಡಿನೂ ನೋಡ್ತಾ ಇದ್ದೀರಾ, ತುಂಬಾ ಬ್ಯೂಟಿಫುಲ್, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಪ್ರೈಸ್ 325 ಹೇಳ್ತಾ ಇದಾರೆ. ಫೈನಲ್ ಆಗಿ ಸರ್ 2,95,000 ಗೆ ಮುಗಿಸ್ಕೊಡ್ತೀನಿ ಸರ್. 2,95,000 ಗೆ ಇಟಿಯೋಸ್ ಒಂದು ಒಳ್ಳೆ ಡೀಲ್. ಗ್ರೇ ಕಲರ್ ಅಂತಾನೆ ಹೇಳ್ಬೋದು. ಫಿಯೆಸ್ಟಾ ಫಿಯೆಸ್ಟಾ ಫಿಗೋ ಇಲ್ಲ ಸರ್. ಇದು ಡೀಟೇಲ್ಸ್ ಸರ್? ಇದು ಫಿಯೆಸ್ಟಾ ಬಂದ್ಬಿಟ್ಟು 2013 ಮಾಡಲ್ ಡೀಸೆಲ್ ಗಾಡಿ ಸರ್. ಡೀಸೆಲ್ ಅಲ್ಲಿ ಫಿಯೆಸ್ಟಾದಲ್ಲಿ ಬಂದ್ಬಿಟ್ಟು ಯಾರಾದ್ರೂ ಮೈಲೇಜ್ ಗೆ ನೋಡ್ತಾ ಇದ್ರೆ ಸರ್ 20+ ಮೈಲೇಜು ಇರುತ್ತೆ ಇದರಲ್ಲಿ ಸರ್. ಈ ಗಾಡಿ ಹೆಂಗಂದ್ರೆ ಸರ್ ತುಂಬಾ ಗಟ್ಟಿ ಗಾಡಿ ಸರ್. ಇದು ನೀವು ಹೆಂಗಾದ್ರೂ ಹೋಗ್ಲಿ, ಹೌದು, ಹೆಂಗಾದ್ರೂ ಏನ್ ಲೆಗೇಜ್ ಆದ್ರೂ ಹೋಗ್ಲಿ ಸರ್, ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಹಂಗೆ ಇರುತ್ತೆ ಗಾಡಿದು. ಹೌದು, ಫೋರ್ಡ್ ಕಂಪ್ನಿನೇ ಬೇರೆ ತರ ಸರ್. ಮಾರುತಿಯಿಂದ ಒಳ್ಳೇದಿರುತ್ತೆ. ಅಂಡ್ ಪ್ರೈಸಿಂಗ್ ಸರ್ ಇದು? ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 2,95,000 ಹೇಳ್ತಾ ಇದಾರೆ. ಫೈನಲ್ ಆಗಿ ಸರ್ 2,55,000 ಗೆ ಮುಗಿಸ್ಕೊಡ್ತೀನಿ. 2,55,000. ಓಕೆ ಸರ್. ಓನರ್ ಸರ್? ಸಿಂಗಲ್ ಶೋರೂಮ್ ಇಂದ ಇನ್ನುವರೆಗೂ ಒಬ್ರೆ ಅವ್ರು ಯೂಸ್ ಮಾಡಿರೋದು. ಅವ್ರು ಈಗ ಬಂದ್ಬಿಟ್ಟು ಫೋರ್ಡ್ ಇಂಟ್ರೋವರ್ ಗೆ ಹೋಗಿದ್ದಾರೆ. ಹೌದು ಸರ್, ಅದಕ್ಕೋಸ್ಕರ ಈ ಗಾಡಿ ಸೇಲ್ಗೆ ಇಕ್ಕಿರೋದು. ಓಕೆ ಸರ್. ಸೊ ಗೈಸ್ ನೋಡ್ಬೋದು, ನೆಕ್ಸ್ಟ್ ನ ಮುಂದೆ ಒಂದು ಟೊಯೋಟಾ ಯಾರಿಸ್ ಅಂತಾನೆ ಹೇಳ್ಬೋದು ಸರ್. ಇದು ಡೀಟೇಲ್ ಸರ್? ಸರ್ ಇದು ಟೊಯೋಟಾ ಯಾರಿಸ್ ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ಪೆಟ್ರೋಲ್ ವೆಹಿಕಲ್. ಇದು 2019 ಮಾಡಲು ಸರ್. ಸಿಂಗಲ್ ಓನರ್ ವೆಹಿಕಲ್. ಆಟೋಮೆಟಿಕ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಗಾಡಿನೂ ಒಂದು ಒಳ್ಳೆ ಲಕ್ಸುರಿ ತರ ಗಾಡಿ ಇರುತ್ತೆ ಸರ್. ಗಾಡಿ ನೋಡಿದ್ರೆ ನಿಮ್ಗೆ ಒಂದು BMW ಓಡಿಸೋ ತರ ಫೀಲ್ ಕೂಡ ಐತೆ. ಇಂಟೀರಿಯರ್ ತಾವು ನೋಡ್ಬೋದು, ವೆಲ್ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಗಾಡಿ ಬಂದ್ಬಿಟ್ಟು ಸರ್ ಕಿಲೋಮೀಟರ್ ಬಂದ್ಬಿಟ್ಟು ಬೇರೆ 44,000 ಓಡಿದ್ದಾರೆ ಸರ್. ಓಡಿಸಿರೋದು ಕಸ್ಟಮರ್ 44,000 ಓಡಿದ್ದಾರೆ. ಹೌದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಈ ಗಾಡಿಗೆ ಬಂದ್ಬಿಟ್ಟು 695 ಹೇಳ್ತಾ ಇದಾರೆ. ಫೈನಲ್ ಆಗಿ ಸರ್ 6,55,000 ಗೆ ಮುಗಿಸ್ಕೊಡ್ತೀನಿ ಸರ್. ಈಗ ಕಸ್ಟಮರ್ ಡೈರೆಕ್ಟ್ ಬಂದ್ರೆ ಇನ್ನ ಏನಾದ್ರು ಕಡಿಮೆ ಕೇಳಿದ್ರೆ ಮಾಡಿ ಬರ್ಲಿ ಸರ್. ನಮ್ ಕಸ್ಟಮರ್ ನಮ್ಮ ಹತ್ರ ಬರ್ಲಿ ಸರ್. ಕಸ್ಟಮರ್ ಗೆ ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನಮ್ ಕಡೆಯಿಂದ ಏನಾಗುತ್ತೆ ನಮ್ ಸರ್ಟಿಫೈಡ್ ಮಾಡಿ ಫೈಟ್ ಮಾಡಿ ಕಸ್ಟಮರ್ ಹತ್ರ ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. ಓಕೆ ಸರ್, ಶೋರ್ ಸರ್, ಥ್ಯಾಂಕ್ ಯು. ವೀಕ್ಷಕರೇ ನೋಡಬಹುದು, ಒಂದು ರೆಡ್ ಕಲರ್, ಅಟ್ರಾಕ್ಟಿವ್ ಕಲರ್ ಅಂತಾನೆ ಹೇಳ್ಬೋದು. ಸ್ವಿಫ್ಟ್ ಇದೆ ಸರ್. ಇದು ಡೀಟೇಲ್ಸ್ ಸರ್? ಇದು ಸ್ವಿಫ್ಟ್ 2020 ಮಾಡಲ್. ಇದು ಸ್ವಿಫ್ಟ್ ಆಪಲ್ ಶೇಪ್ ಸರ್. ಕಿಲೋಮೀಟರ್ ಬಂದ್ಬಿಟ್ಟು ಈ ಗಾಡಿಗೆ 34,000 ರನ್ ಆಗಿದೆ. ಆಟೋಮೆಟಿಕ್. ಇದು VXI ಮಿಡ್ ವೇರಿಯಂಟ್ ಇರುತ್ತೆ ಸರ್. ಪೆಟ್ರೋಲ್ ಅಲ್ಲಿ ಮೈಲೇಜು ಆಟೋಮೆಟಿಕ್ ಅಲ್ಲಿ ನಿಮ್ಗೆ ಆರಾಮಾಗಿ ಒಂದು 14-15 ಸಿಟಿದಲ್ಲಿ ಸಿಗತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 6,85,000 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ 6,45,000 ಗೆ ಆಪಲ್ ಶೇಪ್ 20 ಮಾಡಲ್ ಶಿಫ್ಟ್ ನಾನು ಮುಗಿಸ್ಕೊಡ್ತೀನಿ. 6,45,000 ಗೆ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಓಕೆ ಸರ್. ಇದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಜಾಸ್ ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ ಸರ್? ಇದು ಹೋಂಡಾ ಜಾಸ್ ನೋಡ್ತಾ ಇದ್ರ ಸರ್. ಇದು ಬಂದ್ಬಿಟ್ಟು 2012 ಮಾಡಲು ಹೋಂಡಾ ಜಾಸ್ ಪೆಟ್ರೋಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಕಿಲೋಮೀಟರ್ 62,000 ರಿಕಾರ್ಡೆಡ್ ರನ್ ಆಗಿದೆ.
ಇದರಲ್ಲಿ ನಿಮ್ಗೆ ಏರ್ ಬ್ಯಾಗು ABS 4 ಪವರ್ ವಿಂಡೋ ಪವರ್ ಸ್ಟೇರಿಂಗು ಎಲ್ಲ ಇರತ್ತೆ, ಫುಲ್ಲಿ ಲೋಡೆಡ್. ಸರ್ ಪ್ರೈಸು 3,65,000 ಹೇಳ್ತಾರದು. ಫೈನಲ್ ಆಗಿ ಸರ್ 3,20,000ಗೆ ನಾನು ಮುಗಿಸ್ಕೊಡ್ತೀನಿ ಸರ್. 3,20,000 ಹೋಂಡಾ ಜಾಸ್. ಓಕೆ ಸರ್, ಹೋಂಡಾ i20 ನೋಡ್ಬೋದು, ಇನ್ನೊಂದು ಆಪ್ಷನ್ ಅಂತಾನೆ ಹೇಳ್ಬೋದು ಸರ್. ಇದು ಡೀಟೇಲ್ಸ್ ಎಲ್ಲ ನಾವು ಸರ್ ಇದು ಇಲೈಟ್ i20 ಇದು ಸ್ಪೋರ್ಟ್ಸ್ ವರ್ಷನ್ ಸರ್. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 33,000 ರಿಕಾರ್ಡೆಡ್ ರನ್ ಆಗಿದೆ ಸರ್. ಗಾಡಿ ಓಡಿಸು ಕೂಡ ನೋಡ್ಲಿ ಸರ್ ಕಸ್ಟಮರ್, ಹೊಸ ಗಾಡಿ ಶೋರೂಮ್ ಇಂದ ಏನಿರತ್ತೆ ಅದೇ ಫೀಲ್ ಐತೆ ಇಂಜಿನ್ ಅಲ್ಲೂ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 6,85,000 ಹೇಳ್ತಾರದು ಸರ್. ಫೈನಲ್ ಆಗಿ ಈ ಗಾಡಿ ಬಂದ್ಬಿಟ್ಟು 645ಗೆ ಮುಗಿಸ್ಕೊಡ್ತೀನಿ. 6,45,000ಗೆ ಒಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಹೌದು ಸರ್, ಇಲೈಟ್ i20 17 ಮಾಡಲ್ ಸರ್. ಮಾರ್ಕೆಟ್ ಎಲ್ಲ ನೋಡ್ಕೊಳ್ಳಿ ಸರ್ ಕಸ್ಟಮರ್, 7.5 7.20 7 ಲಕ್ಷ ಒಳಗಡೆ ಯಾರು ಹಾಕಿಲ್ಲ ಸರ್. ನಾನ್ ನಿಮ್ಗೆ ಬಂದ್ಬಿಟ್ಟು 645ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ. ಓಕೆ ಸರ್. ಸರ್ ಇದೀರಾ ನೋಡ್ಬೋದು, ಒಂದು ವೈಟ್ ಕಲರ್ ಡ್ಯೂಲ್ ಟೋನ್ ಅಂತಾನೆ ಹೇಳ್ಬೋದು ಸರ್. ಇದು ಡೀಟೇಲ್ಸ್ ಎಲ್ಲ ನಾವು ಸರ್ ಇದು ಬಂದ್ಬಿಟ್ಟು ಮರ್ಸಿಡೀಸ್ ಬೆನ್ಸ್ CLA ಇದು 200D Okay. ಸಿಂಗಲ್ ಓನರ್ ವೆಹಿಕಲ್ ಸರ್. ಗಾಡಿ ನೋಡ್ತಾ ಇದ್ದೀರಾ, ಆಸ್ ಎ ವೆಲ್ ಮೇಂಟೈನ್ ಬೆಸ್ಟ್, ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಗಾಡಿ ಮಾತ್ರ ಸಖತ್ ಆಗೈತೆ ಸರ್ ಗಾಡಿ ಇದು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ 28.5 ಹೇಳ್ತಾ ಇದಾರೆ ಕಸ್ಟಮರ್. ಓಕೆ, ಫೈನಲ್ ಆಗಿ ಸರ್ 27.5ಗೆ ನಾನು ಮುಗಿಸ್ಕೊಡ್ತೀನಿ ಸರ್. 27.5ಗೆ ಒಂದು ಮರ್ಸಿಡೀಸ್ CLA 200D ಸರ್. 200D ಸಾರಿ. ಓಕೆ ಸರ್. ಸೊ ನೆಕ್ಸ್ಟ್ ನೋಡ್ಬೋದು, ಒಂದು ಆಲ್ಟೋ K10 ಇದೆ ಸರ್. ಇದು ಡೀಟೇಲ್ಸ್ ಸರ್ ಇದು ಆಲ್ಟೋ K10 2019 ಮಾಡಲ್ ಸರ್. ಇದು 19 ಮಾಡಲ್ VXI ವರ್ಷನ್ ಇದು. 4 ಪವರ್ ವಿಂಡೋ ಪವರ್ ಸ್ಟೇರಿಂಗ್ AC ಎಲ್ಲ ಸಿಗತ್ತೆ ನಿಮ್ಗೆ ಸರ್. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಸಿಂಗಲ್ ಏರ್ ಬ್ಯಾಗು ಕೂಡ ಸಿಗತ್ತೆ. ಇಂಟೀರಿಯರ್ ನೋಡ್ಬೋದು, ಗಾಡಿ ಆಸ್ ಎ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಒಂದ್ ಚಿಕ್ಕದ್ ಗಾಡಿ ಅಂದ್ರೆ ಸರ್ ಆರಾಮಾಗಿ ಈ ಗಾಡಿ ಬಂದ್ಬಿಟ್ಟು 19 ಮಾಡಲ್ ನಿಮ್ಗೆ 3,95,000 ಹೇಳ್ತಾರ ಪ್ರೈಸ್. ಫೈನಲ್ ಆಗಿ ಸರ್ 3,65,000ಗೆ 3,65,000ಗೆ ಆಗುತ್ತೆ. ಓಕೆ ಸರ್. ಫ್ರೆಂಡ್ಸ್ ನೋಡ್ತಾ ಇದೀರಾ, ಆಲ್ಟೋ K10 ತೋರಿಸಿದೀನಿ. ಇವಾಗ ಹೋಂಡಾ ಬ್ರಿಯೋ ನೋಡ್ತಾ ಇದ್ದೀರಾ. ಬ್ರಿಯೋ ಬಂದ್ಬಿಟ್ಟು 2014 ಮಾಡಲ್ ಇದು, ಸೆಕೆಂಡ್ ಓನರ್ ವೆಹಿಕಲ್. 41,000 ರಿಕಾರ್ಡೆಡ್ ರನ್ ಆಗಿದೆ ಸರ್. ಗಾಡಿನೂ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ನಮ್ಮ ಹತ್ರ ಹೇಳ್ಬೇಕಂದ್ರೆ ಸರ್ ಎಲ್ಲಾ ಗಾಡಿನೂ ಆಸ್ ಎ ವೆಲ್ ಮೇಂಟೈನ್ ಅಫಿಷಿಯಲ್ ಕಸ್ಟಮರ್ಸ್ ನಮ್ಮ ಹತ್ರ ಇರೋದು ಗಾಡಿ ವೆಹಿಕಲ್. ಓಕೆ, ಗಾಡಿ ಆಸ್ ಎ ನಮ್ ಕಡೆಯಿಂದ ಸರ್ಟಿಫೈಡ್ ಮಾಡಿ ಎಲ್ಲ ಆಕ್ಸಿಡೆಂಟ್ ನಮ್ ಕಡೆಯಿಂದ 200% ಗ್ಯಾರಂಟಿ ಫ್ರೀ ಕೊಡ್ತೀವಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಸರ್. ಪ್ರೈಸಿಂಗ್ ಸರ್ ಇದು ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ 3,95,000 ಹೇಳ್ತಾ ಇರೋದು. 3,65,000ಗೆ ಫೈನಲ್ ಆಗಿ ಮುಗಿಸ್ಕೊಡ್ತೀನಿ ಸರ್. 3,65,000. ಹೌದು ಸರ್. ಆಟೋಮೆಟಿಕ್ ಬೇಡ, ಸಾರಿ ಮ್ಯಾನ್ಯುಯಲ್ ಬೇಡ, ನಿಮ್ಗೆ ಆಟೋಮೆಟಿಕ್ ಅಲ್ಲಿ ಬೇಕಂದ್ರೆ ಸರ್ ರೆನಾಲ್ಡ್ ಕ್ವಿಟ್ ಸಿಗತ್ತೆ. ರೆನಾಲ್ಡ್ ಕ್ವಿಟ್ ಬಂದ್ಬಿಟ್ಟು ಇದು ಕ್ವಿಟ್ ಕ್ಲೈಂಬರ್, ಇದು ಫುಲ್ಲಿ ಲೋಡೆಡ್. ನಿಮ್ಗೆ ಇದರಲ್ಲಿ ಏರ್ ಬ್ಯಾಗು ABS 4 ಪವರ್ ವಿಂಡೋ ಪವರ್ ಸ್ಟೇರಿಂಗು ಕಂಪ್ನಿಯಿಂದ ಲೈವ್ ವೀಲ್ಸು ಇರುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಇದನ್ನು 3,85,000 ಹೇಳ್ತಾ ಇರೋದು. ಫೈನಲ್ ಆಗಿ ಬಂದ್ಬಿಟ್ಟು 3,45,000ಗೆ ಮುಗಿಸ್ಕೊಡ್ತೀನಿ ಸರ್. ಅದನ್ನು 2017 ಮಾಡಲ್ ಇದು. ಓಕೆ ಸರ್. ಸರ್ ಇದು XUV 500 ನೋಡ್ತಾ ಇದೀರಾ, W8 ವರ್ಷನ್ ಇದು, ಟಾಪ್ ಎಂಡ್ ಸರ್. ಈ ಗಾಡಿ ಬಂದ್ಬಿಟ್ಟು 2014 ಮಾಡಲ್, ಸಾರಿ 2012 ಮಾಡಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್ ಸರ್. ಗಾಡಿ ನೋಡ್ತಾ ಇದೀರಾ, ಆಸ್ ಎ ವೆಲ್ ಮೇಂಟೈನ್ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಗಾಡಿನ. ಮೆಕ್ಯಾನಿಕಲ್ ವರ್ಕ್, ಬಾಡಿ ಲೈನ್ ಇಶ್ಯೂ ಆತರ ಏನಿಲ್ಲ. ಗಾಡಿನೂ ತುಂಬಾ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ ಶಾಕ್ ಆಗ್ಬಿಡ್ತಾರೆ ಕಸ್ಟಮರ್. 2012 ಮಾಡಲ್ಗೆ 6,25,000 ಹೇಳ್ತಾರದು. ಫೈನಲ್ ಆಗಿ 575ಗೆ ಮುಗಿಸ್ಕೊಡ್ತೀನಿ ಸರ್. ಅದನ್ನು ಮೈಗ್ರೇಟ್ ಗಾಡಿ, ರೀನಂಬರ್ ಗಾಡಿ, ಅದರ್ ಸ್ಟೇಟ್ ವೆಹಿಕಲ್ ಅಲ್ಲ ಸರ್, KA ಗಾಡಿ. ಹೌದು ಸರ್, ಅದನ್ನು ಬೆಂಗಳೂರು ವೆಹಿಕಲ್ ಸರ್. ನಾನು ಕೊಡ್ತಾ ಇರೋದು ಮೈಗ್ರೇಡ್, ರೀನಂಬರ್ ಇದಾಗಿರೋದು ಆ ತರ ಎಲ್ಲ ಏನು ಇಲ್ಲ ಸರ್. ಪ್ಯೂರ್ ಕರ್ನಾಟಕ ವೆಹಿಕಲ್ ನಾನು ಆ ಪ್ರೈಸ್ ಗೆ ಕೊಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ ಸರ್. ಸರ್ ಇದು ಸ್ಕೋಡಾ ರ್ಯಾಪಿಡ್ 2016 ಮಾಡಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್, 68,000 ರನ್ ಆಗಿದೆ. ಪೆಟ್ರೋಲ್ ವರ್ಷನ್ ಇದು ಸರ್. ಗಾಡಿ ನೋಡ್ತಾ ಇದ್ದೀರಾ, ಗಾಡಿನೂ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಓಕೆ ಸರ್. ಮ್ಯಾಗ್ ವೀಲು ಕೂಡ ಒಳ್ಳೇದ್ ಹಾಕ್ಸಿದ್ದಾರೆ ಕಸ್ಟಮರ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ ಯಾರು ಕೊಡಲ್ಲ ಸರ್ ಆ ಪ್ರೈಸ್ಗೆ ಈ ಗಾಡಿ ನಾನು ಮುಗಿಸ್ತೀನಿ ಸರ್. 2016 ಮಾಡಲ್ ರ್ಯಾಪಿಡ್ ಏನ್ ಪ್ರೈಸ್ಗೆ ಸಿಗುತ್ತೆ ಸರ್ ನಿಮ್ ಐಡಿಯಾ ಇಂದ? 5 lakhs ಸರ್. 5 lakh ಬೇಡ ಸರ್, 4,10,000 ಹೇಳ್ತಾ ಇರೋದು. ಅದನ್ನು ಬೇಡ ಸರ್, 3,80,000ಗೆ ಫೈನಲ್ ಆಗಿ ಮುಗಿಸ್ಕೊಡ್ತೀನಿ ಸರ್. 3,80,000 ಕೊಡೋದಿಲ್ಲ ಸರ್. ಅದನ್ನು 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ನೋಡ್ತಾ ಇದ್ದೀರಾ ಸರ್, ನಂಬರ್ ಪ್ಲೇಟ್ ಗೂ ಜೂಮ್ ಮಾಡ್ಬಿಡಿ. KA ವೆಹಿಕಲ್, KA 53 ಕರ್ನಾಟಕ ರಿಜಿಸ್ಟ್ರೇಷನ್ ನೋಡ್ಬೋದು. ಮೈಗ್ರೇಡ್, ರೀನಂಬರ್ ಆತರ ಇಲ್ಲ, ಪ್ಯೂರ್ ಕರ್ನಾಟಕ ವೆಹಿಕಲ್. ಓಕೆ ವೀಕ್ಷಕರೇ ನೋಡ್ಬೋದು, ಫೋರ್ಡ್ ಫಿಗೋ ಇದೆ ಸರ್. ಇದು ಡೀಟೇಲ್ಸ್ ಸರ್. ಸರ್ ಇದು ಫೋರ್ಡ್ ಫಿಗೋ 2013 ಮಾಡಲ್ ZXI ವರ್ಷನ್ ಇದು.
ಸರ್ ಫಿಗೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಟಾಪ್ ಎಂಡ್ ಇರ್ಲಿ ಮಿಡ್ ವೇರಿಯಂಟ್ ಇರ್ಲಿ ಸರ್ ಬರತ್ತೆ ಮುಂದೆ 2 ಪವರ್ ವಿಂಡೋ ಬರುತ್ತೆ, 2 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಕೂಡ ಐತೆ ಗಾಡಿದಲ್ಲಿ. ಸರ್ ಗಾಡಿನೂ ನೋಡ್ತಾ ಇದ್ದೀರಾ, ವೆಲ್ ಮೇಂಟೈನ್ ಮಾಡಿದ್ದಾರೆ, ಬಾಡಿ ಲೈನ್ ಒಂದ್ ಸ್ಕ್ರಾಚ್ ಇಲ್ಲ, ತುಂಬಾ ಚೆನ್ನಾಗಿ ಇಕ್ಕಿದ್ದಾರೆ ಸರ್ ಗಾಡಿ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 2,55,000 ಹೇಳ್ತಾ ಇರೋದು. ಫೈನಲ್ ಆಗಿ ಬಂದ್ಬಿಟ್ಟು 2,25,000 ಗೆ ಮುಗಿಸ್ಕೊಡ್ತೀನಿ ಸರ್. 2,20,000. ಹೌದು ಸರ್. ಮಾಡ್ಲು ಸರ್ ಸ್ವಲ್ಪ ಕಸ್ಟಮರ್ ಏನ್ ಮಾಡ್ತಾರೆ, ಮಾಡ್ಲು ಇರ್ಬೇಕು ಪ್ರೈಸು ಇರ್ಬೇಕು ಅಂತ ಇದಾರೆ. ಆ ಕಸ್ಟಮರ್ ಗೆ ನಮ್ ಕಡೆಯಿಂದ ಫಿಗೋ ಸಿಗುತ್ತೆ ಸರ್. ಫಿಗೋದಲ್ಲಿ ನಿಮ್ಗೆ ಇಂಟೀರಿಯರ್ ನೋಡ್ಬೋದು, ಬೂಟ್ ಸ್ಪೇಸು, ಲಗೇಜ್ ಇಕ್ಕಕ್ಕೆ ನಿಮ್ಗೆ ಡಿಕ್ಕಿ ಸ್ಪೇಸು ಎಲ್ಲ ತುಂಬಾ ಒಳ್ಳೇದಿರುತ್ತೆ ಸರ್. ಗಾಡಿನೂ ಸಕ್ಕತ್ತಾಗೈತೆ ಸರ್, ನೋಡ್ಬೋದು. ಓಕೆ ಸರ್, ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಲ್ಯಾಂಡ್ ರೋವರ್ ಇದೆ ನೆಕ್ಸ್ಟ್ ನಮ್ ಮುಂದೆ ಸರ್, ಇದು ಡೀಟೇಲ್ಸ್ ಎಲ್ಲ ಸರ್ ನೋಡ್ತಾ ಇದ್ದೀರಾ, ಲ್ಯಾಂಡ್ ರೋವರ್ ಇದು ಬಂದ್ಬಿಟ್ಟು ಫ್ರೀಲ್ಯಾಂಡರ್ 2, ಇದು ಫುಲ್ಲಿ ಲೋಡೆಡ್ ಸರ್. ಒಂದ್ ಒಳ್ಳೆ ಲಕ್ಸುರಿ ಗಾಡಿ ಸರ್ ಇದು, SUV ಟೈಪ್ 5 ಸೀಟರ್ ವೆಹಿಕಲ್ ಇದು. ಓಕೆ ಸರ್ ಮೈಲೇಜ್ ನಿಮ್ಗೆ ಬಂದ್ಬಿಟ್ಟು ಒಳ್ಳೆ ಮೈಲೇಜ್ ಇರುತ್ತೆ. ಪ್ರೀಮಿಯಂ ವೆಹಿಕಲ್ ಎಲ್ಲಾರು ಹೇಳ್ತಾರೆ ಸರ್ ಪ್ರೀಮಿಯಂ ಅಲ್ಲಿ ಮೈಲೇಜ್ ಸಿಗಲ್ಲ ಅದು ಇದು ಅಂತ. ಸರ್ ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಮೈಲೇಜ್ ಒಳ್ಳೇದಿರುತ್ತೆ ಸರ್. ಸಿಟಿದಲ್ಲಿ ಆರಾಮಾಗಿ ನಿಮ್ಗೆ 12 ತನಕ ಸಿಗುತ್ತೆ, 12-13 ತನಕ. ಲಾಂಗ್ ಅಲ್ಲಿ ಹೈವೇದಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು 15 ಪ್ಲಸ್ ಇರುತ್ತೆ ಸರ್. 2012 ಮಾಡಲ್ ಇದು, ಸಿಂಗಲ್ ಓನರ್ ವೆಹಿಕಲ್. 1025 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ 9,25,000 ಗೆ ಗಾಡಿ ಮಾಡ್ಕೊಡ್ತೀನಿ. 9,25,000 ಗೆ. ಹೌದು ಸರ್. ಗಾಡಿನೂ ನೋಡ್ತಾ ಇದ್ದೀರಾ, ಆಸ್ ಎ ವೆಲ್ ಮೇಂಟೈನ್, ತುಂಬಾ ಚೆನ್ನಾಗಿ ಇಕ್ಕಿದ್ದಾರೆ ಗಾಡಿನ. ಓಕೆ ಸರ್, ನೋಡ್ಬೋದು ಲಾಸ್ಟ್ ವೆಹಿಕಲ್ ಫಾರ್ ದ ಡೇ ಅಂತಾನೆ ಹೇಳ್ಬೋದು, ಬಲೆನೋ ಇದೆ ಸರ್. ಇದೆ ಡೀಟೇಲ್ಸ್ ಎಲ್ಲ ಸರ್. ಇದು ಬಲಿನೋ 2017 ಮಾಡಲ್ ಇರೋದು ಸರ್, ಸಿಂಗಲ್ ಓನರು, 34,000 ಓಡಿದೆ ಕಿಲೋಮೀಟರ್ ಸರ್. ಗಾಡಿನೂ ನೋಡ್ತಾ ಇದ್ದೀರಾ, ರೆಡ್ ಕಲರ್ ಅಲ್ಲಿ ಇರೋದು, ಒಂದು ಅಟ್ರಾಕ್ಟಿವ್ ಕಲರ್ ಬಲಿನೋ ಅಲ್ಲಿ. ಎಲ್ಲಾರು ಬಂದ್ಬಿಟ್ಟು ನೋಡಿ ಸರ್, ಬಲಿನೋ ಅಲ್ಲಿ ರೆಡ್ ಕಲರ್ ಕೇಳ್ತಾ ಇದ್ರು. ಇವಾಗ ರೆಡ್ ಕಲರ್ 2007 ಮಾಡಲ್ ಬಂದಿದೆ ನಮ್ ಶೋರೂಮ್ ಅಲ್ಲಿ. ಇಂಟೀರಿಯರ್ ನೋಡ್ಬೋದು, ಲೆದರ್ ಸೀಟ್ಸ್ ಕವರ್ ಹಾಕ್ಸಿದಾರೆ ಕಸ್ಟಮರ್. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟ್ ಇರುತ್ತೆ ಈ ಗಾಡಿದಲ್ಲಿ. ಹೌದು ಸರ್, ಟಾಪ್ ಅಂಡ್ ವೆಹಿಕಲ್ ಇದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಈ ಗಾಡಿ 6,75,000 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ ನಿಮ್ ಕಡೆಯಿಂದ ಬಂದ್ರೆ 6,25,000 ಗೆ ಮುಗಿಸ್ಕೊಡ್ತೀನಿ. 6,25,000 ಗೆ ಒಂದು ಬಲೆನೋ ಒಳ್ಳೆ ಡೀಲ್ ಅಂತ ಹೇಳ್ಬೋದು. ಓಕೆ ಸರ್, ಇವತ್ತು ಸ್ಟಾಕ್ಸ್ ಬಗ್ಗೆ ನಮ್ಮ ಅರ್ಬಾಸ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಸರ್ದು ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಎಲ್ಲ ಆಸ್ ಯೂಶುವಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇದಲ್ಲಿ ಇಲ್ಲಿ ಕೆಳಗಡೆ ಬರುತ್ತೆ, ಚೆಕ್ ಮಾಡ್ಬೋದು. ಅಂಡ್ ಬನ್ನಿ ಸರ್ ಹತ್ರ ಏನ್ ಮಾತಾಡ್ತಾರೆ ಅಂತ ಕೇಳೋಣ. ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್. ಹೌದು ಸರ್, ವಿಡಿಯೋ ಎಲ್ಲ ಮಾಡಿದೀವಿ. ಓಕೆ ಸರ್, ಪೂರ್ತಿ ಕಲೆಕ್ಷನ್ಸ್ ಇರೋದು, ಸ್ಟಾಕ್ ಏನೇನೈತೆ ಎಲ್ಲ ನಮ್ ಕಸ್ಟಮರ್ ಗೆ ನಾವು ತೋರಿಸಿದೀನಿ. ಇವಾಗ ಬಂದ್ಬಿಟ್ಟು ಸರ್, ನಮ್ ಕಸ್ಟಮರ್ ನಮ್ ಕಡೆಯಿಂದ ನಿಮ್ ಚಾನಲ್ ನೋಡ್ಕೊಂಡ್ ಬಿಡ್ಲಿ. ನಾನು ಹೇಳಿರೋದ್ ಪ್ರೈಸ್ ಇಂದ ಇನ್ನೂ ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಟ್ರೈ ಮಾಡ್ತೀನಿ. ಹೌದು ಸರ್, ನಾನು ಹೇಳಿರೋದೇ ಮಾರ್ಕೆಟ್ ಇಂದ ತುಂಬಾ ರೀಸನಬಲ್ ರೇಟ್ ಸರ್. ತಾವ್ ಕಸ್ಟಮರ್ ಬಂದ್ಬಿಟ್ಟು ಆರಾಮಾಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಬರ್ಬೋದು. ಬರ್ಲಿ ಕಸ್ಟಮರ್ಸ್, ನಾನು ಇನ್ನೂ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ನಮ್ ಕಸ್ಟಮರ್ ಗೆ ನನ್ನ ಕಡೆಯಿಂದ ಏನೇನ್ ಆಫರ್ ಕೊಡ್ತೀನಿ ಅಂದ್ರೆ ಸರ್, ಗಾಡಿ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಆಫರ್ ಅಂದ್ರೆ ಸರ್, ಕಸ್ಟಮರ್ ಗೆ ಪ್ರೈಸಿಂಗ್ ಅಲ್ಲಿನೇ ನಾನು ಬೆಸ್ಟ್ ಕೊಡ್ತಾ ಇದ್ದೀನಿ. ಆಫರ್ ಅಂದ್ರೆ ಸರ್, ಕಸ್ಟಮರ್ ಗೆ ಬಂದ್ಬಿಟ್ಟು ಡೆಲಿವರಿ ಟೈಮ್ ಅಲ್ಲಿ ನನ್ನ ಕಡೆಯಿಂದ ಜನರಲ್ ಹೆಲ್ತ್ ಚೆಕ್ಅಪ್ ಮಾಡ್ಕೊಡ್ತೀವಿ. 3M ರಬ್ಬಿಂಗ್ ಪಾಲಿಶ್ ಮಾಡ್ಕೊಡ್ತೀನಿ, ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ. ಅವ್ರಿಗೆ ಬಂದ್ಬಿಟ್ಟು ಆಯಿಲ್, ಕೂಲೆಂಟ್ ಏನಾದ್ರು ಕಡಿಮೆ ಏನಾದ್ರು ಇದ್ರೆ ಜನರಲ್ ಚೆಕ್ಅಪ್ ಅಲ್ಲಿ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಆಮೇಲೆ ಕಸ್ಟಮರ್ ಗೆ ಗಾಡಿ ತಗೊಂಡ್ರೆ ನಮ್ ಕಡೆಯಿಂದ ಅವ್ರ ಹೆಸರಿಗೆ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟ್ರಾನ್ಸ್ಫರ್. ಹೌದು, ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಅವ್ರಿಗೆ RC ಟ್ರಾನ್ಸ್ಫರ್ ಕೂಡ ನಾವು ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ಇಲ್ಲಿ ಒಂದು ಪಾರ್ಟ್ 1 ವಿಡಿಯೋ ಆಗಿದೆ, ಇನ್ನೊಂದು ಆ ಕಡೆ ಒಂದಿದೆ, ಅದು ಪಾರ್ಟ್ 2. ಅದು ಫುಲ್ ನೋಡ್ಬೇಕಂದ್ರೆ ಸ್ಟೇ ಟ್ಯೂನ್ಡ್ ಆಗಿರಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಬಿಡ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಪೀಸ್ ಔಟ್, ಟೇಕ್ ಕೇರ್.